ನೋಡಿದ್ಯಾ ಸಾರಥಿ? ನೋಡಿದೇವ ನೋಡುವ ಸಕಲ ವೃತ್ತಿಗಳನ್ನು ಕೋಟಿಕೊಂಡತೆ ಮೂರ್ತಿಗಳಲ್ಲಿ ದೇವತೆಯಾಗಂದು ಪರೀಕ್ಷೆ ಮಾಡಬೇಕೆಂದು ಕಳಿಸಿದಾಗ ಮಣಿ ಸದಾಶಿವನು ಕಂಡ ಪ್ರಾಣ ಇದೇ ನೋಡು. ಹೌದು ದೇವ ಸಾರಥಿಯ ನೋಡುವನು ದೇವ ಸರ್ಪದ ಮರಿಗಳಿಗೆ ಗರುಡನ ಪಕ್ಷಗಳಿಂದ ತಮ್ಮ ರೆಕ್ಕೆಗಳಿಂದ ಸೂರ್ಯನ ಕಿರಣ ಬಿಸಲು ಬೀಳದಂತೆ ಸಂರಕ್ಷಣೆ ಮಾಡಿ ಕಾಪಾಡುವುದನ್ನು ನೋಡಿದ್ಯಾ ನೋಡುವನು ದೇವ ಪರಿಹಾರಕ ಇಂತಹ ವಾಯಿದ್ಯ ನೋಡು. ನೀಲ ಸಮುದ್ರ. ಹೌದು ದೇವ ಈ ಸಮುದ್ರದ ನೀರಿನಲ್ಲಿ ಎಪ್ಪಲು ನೀತಿ ನೋಡಿದರೆ ಹೌದು ದೇವ ಅಲ್ಲಿ ಅಮ್ಮ ಬಾಯ್ ಮಾಡಕ್ಕೆ ಹಾ ಯಾರಾದರೂ ಕೈಲಾಸಕ್ಕೆ ಬಂದಾರಿಂದ ಶಿವನು ಈ ಬೆಟ್ಟವನ್ನು ಅಡ್ಡಗಟ್ಟಿರುವನಂತೆ. ಹೌದು ದೇವ ಈ ಬೆಟ್ಟದ ವಿಶೇಷವೇನೆಂದರೆ ಅದೇನು ದೇವ ದುರ್ಗುಣವುಳ್ಳ ಮನುಜರಾದರೆ ಈ ಬೆಟ್ಟವನ್ನು ನೋಡಿದ ತಕ್ಷಣವೇ ನಕ್ಕು ನಕ್ಕು ಹುಚ್ಚರಾಗಿ ಮುಂದಕ್ಕೆ ಹೋಗಲು ಸಾಧ್ಯವಾಗದೆ ಅಲ್ಲಿಂದ ಹಿಂದಿರುಗಿ ಹಿಂದಕ್ಕೆ ಹೋಗಿರುವಂತೆ. ಹೌದು ದೇವ ಹೋಗುದೇ ಸಾರಥಿ ಆಗೋ ಅರ್ಥನ ನೋಡುವನು ದೇವ ದಶಕಂಠ ರಾವಣನು ತನ್ನ 20 ತೋಳಗಳಿಂದ ಈ ಪರ್ವತವನ್ನೆತ್ತಿ ಶಿವನ ರಕ್ಷಣಕ್ಕೆ ಉಳಿದು ಗೋಳಾಡಿದ ಸ್ಥಾನ ನೋಡು ಕೈಲಾಸ ಪರ್ವತ. ಹೌದು ದೇವ ಹೋಗುದೇ ಆಗೋ ಅಲ್ಲೇ ಪಕ್ಕದಲ್ಲಿ ನೋಡು. ಹೌದು ದೇವ ಕಣ್ಣು ದುರ್ವಾಸ ಬೃಹಸ್ಪತಿ ಮುನಿಗಳು ತಪವು ಮಾಡಿದ ತ್ರಾಣವನ್ನು ನೋಡಿದ್ಯಾ ಸಾರಥಿ? ನೋಡುವನು ದೇವ ಆ ಸಾರಥಿ ಹೋಗುದೇ ಹಾ ಸಂಗೀತ ಮಾತುರ್ಯ ತೋರ್ಪ ಈ ಪರ್ವತದಲ್ಲಿ ತಪಸ್ಸಿಗೆ ಕುಳಿತು ಅರಣ ಮಲಗಿದ ಸೋಲವನ್ನು ವರವಾಗಿ ಪಡೆದು ಹಾ ಈ ಭಾರ್ಗವ ರಾಮನ ಪರಶುರಾಮನಾಗಿ ದೃಷ್ಟ ಕಾರ್ತಿ ವಿರಾಟನ ಸಂಹಾರಕ್ಕೆ ಬದ್ಧ ನಾಗಲ ಕುಳಿತು ಇಲ್ಲೇ ತಪಸ್ಸು ಮಾಡಲು ಸಾರಥಿ ಅತಿ ಜಾತ್ರೆ ಸಮ್ಮಿಶ್ರಣವಾಗಲ ದೇವ ಒಬ್ಬ ಬರ್ತಂದ ಹಳೆಪೋನಲ್ಲ ಭಾಳ ದಿನದ ಇದೇನು ಕೈಲಾಸ ಪರ್ವತದಲ್ಲಿ ಓಂ ನಮ ಶಿವ ಎಂದು ಧ್ವನಿ ಕೇಳಿ ಬರುತ್ತಿರುವಲ್ಲ. ಅಷ್ಟೇ
ಇದ್ರೇನು ಹಿಂದಿನ ಕೈಲಾಸ ಪರ್ವತದ ರಾತ್ರಿಯಲ್ಲಿ ಓರ್ವ ಸ್ತ್ರೀಯ ತನಿಖೆಗೆ ಬರುವುದಲ್ಲ. ಈ ಸ್ತ್ರೀಯರು ದಾರಾಗಿರಬಹುದು, ಅದೇ ನನ್ನ ಪತ್ನಿಯಾದ ಜಾಗತಿಯೋ, ಇಲ್ಲವೇ ನಮ್ಮ ಪರಿಯುವ ಸಾಕ್ಷಾತ್ ಪಾಲಕ್ಯದ ಗತಿಯಾದ ಪಾರ್ವತಿಯೋ, ಈ ತಾಯಿ ಎನ್ನ ಮೇಲೆ ಕರಡ ತೋರಿ ಬಂದಂತ ಬಂದಿರುವ ಈ ಸಾಕ್ಷಿ ಶಿರೋಮಣಿಯನ್ನು ಮಾತನಾಡಿಸಿ ನೋಡೇನು. ಅವು ಮಾತ್ರ ಸಂಪೂರ್ಣಗಳಾದ ಸ್ತ್ರೀಗಳೇ, ನೀನು ಯಾರು ಇಲ್ಲಿ ನೀನು ಸಂಚರಿಸಿದ ಕಾರಣವೇನು ಬೇಳಮ್ಮ ಸೌಭಾಗ್ಯವತಿ ಪರಮ ಬುದ್ಧಿಯೇ. ಅಹೋ ವೀರನೇ, ಅಯ್ಯೇ ಸ್ತ್ರೀಗಳೇ, ನಾನು ದಾರೆಂದು ಕೇಳಿದ್ಯಾ? ನೀನು ದಾರಮ್ಮಯ್ಯ. ಸುರಲೋಕಕ್ಕೆ ಅಧಿಪತಿಯಾದ ದೇವೇಂದ್ರನ ಸತಿ ನನ್ನ ಹೆಸರು ಮೇನಕಾ ಎಂದು ಕರೆಯೋರು. ಓಹೋ, ಇರಬಹುದು ನೀನು ಮೇನಕೆಯೋ. ಆದರೆ ಈ ಕೈಲಾಸಗಿರಿಯಲ್ಲಿ ಸಂಚರಿಸುವ ಕಾರಣ? ಈ ಕೈಲಾಸ ಪರ್ವತದಲ್ಲಿ ಸಂಚರಿಸುವ ಕಾರಣವೇನೆಂದು ಕೇಳಿದೆಯಾ? ಈ ಕೈಲಾಸ ಪರ್ವತದಲ್ಲಿ ಸಂಚರಿಸುವಾಗ ನಿನ್ನನ್ನು ಕಂಡೆನು, ನಿನ್ನ ಬಳಿಗೆ ಓಡೋಡಿ ಬಂದೆನು. ನೀನು ದಾರು ಇಲ್ಲಿ ಕುಳಿತು ತಪಸ್ಸು ಮಾಡುವ ಕಾರಣವೇನು ತಿಳಿಸುವಂತನಾಗ ಮುನಿವೀರ, ತಿಳಿಸು ನಿನ್ನ ವಿಚಾರ. ಸುರಕಮಲ ಕಮಲ ಮುಖಿ ನಾನು ದಾರು. ನೀನು ದಾರು ಕೋಟಿ ಸೂರ್ಯ ಪ್ರಕಾಶ ಪ್ರಜ್ವಲ್ಲನಾದ ಜಮದಗ್ನಿ ಮುನಿಯ ಸಂಪದ ಪ್ರಖ್ಯಾತ. ಓಹೋ ಭಾರ್ಗವ ರಾಮನೇ, ಭಾರ್ಗವ. ಹಾಗಾದ್ರೆ ನಾನು ಬಂದ ಕಾರ್ಯವನ್ನು ನಡೆಸಿಕೊಳ್ಳಿ. ಅಯ್ಯೇ ಸ್ತ್ರೀಗಳೇ, ಇಂದು ರಾಜ್ಯಗಳು ನಾನೇ ಗಂಡುಗಲಿ ಎಂದು ಮಂಡೆಯನ್ನೆತ್ತಿ ಹಂಡಲಿಯ ದೃಢನಾದ ಕಾರ್ತಿವೀರಾರ್ಜುನ ಸಂಹಾರಕ್ಕೆ ತಕ್ಕವರು ಬೇಡರು ಮಹಾದೇವನ ಕುರಿತು ತಪಸ್ಸು ಮಾಡಲು ಇಲ್ಲಿಗೆ ಬಂದಿರುವೆನು. ಓಹೋ ತಪಸ್ಸು ಮಾಡಲು ಬಂದಿರುವೆಯಾ? ಹೌದು ಸ್ತ್ರೀಗಳೇ, ಎಂತ ವೈರಾಗ್ಯ ಪುರುಷನಲ್ಲಿಗೆ ನೀನು ಬಂದ ಕಾರಣವೇನು? ನಿನ್ನ ಕಾರ್ಯತಾಮದು ಏನಿದ್ದರೆ ಎಲ್ಲ ಮುಂದೆ ವಿಸ್ತರಿಸು, ಇಲ್ಲವೇ ಇಲ್ಲಿಂದ ಮರಿಯಾಗಿ ಹೊರಟು ದೇವೇಂದ್ರ ರಾಣಿ ಮಗನೇನೆ. ಭಾರ್ಗವ, ಅಯ್ಯೇ ಸ್ತ್ರೀಗಳೇ, ನಾನು ಬಂದ ಕಾರ್ಯವನ್ನು ಹೇಳಬೇಕೆಂದು ಕೇಳಿದೆಯಾ? ಹೌದು ಸ್ತ್ರೀಗಳೇ, ನಾನು ಬಂದ ಕಾರ್ಯವನ್ನು ನಡೆಸಿಕೊಡುವೆಯಾ? ನಡೆಸುವ ಕಾರ್ಯವಾದರೆ ನಡೆಸಿಪಡಿಸುವ, ಇಲ್ಲವಾದ ಕಾರ್ಯವಾದರೆ ನಾನೇನು ಮಾಡಲಿ ಸ್ತ್ರೀಗಳೇ? ಭಾರ್ಗವ, ಏನಕ ನಡೆಸಿಕೊಡುವ ಕಾರ್ಯವನ್ನು ಕೇಳುವೆನು. ನಡೆಸುವ ಕಾರ್ಯವಾದರೆ ನಡೆಸಿಪಡಿಸುವೆನೆಂದು ಹೇಳಿದನಲ್ಲ ಸ್ತ್ರೀಗಳೇ. ಹೇಳಿದೆಯಲ್ಲ, ಏನು ಸ್ತ್ರೀಗಳೇ? ಮಾತು ಕೊಟ್ಟು ಮಾತು ತಪ್ಪಬಾರದು. ಮಾತು ಕೊಟ್ಟು ಮಾತು ಎಂದಿಗೆ ತಪ್ಪದಲ್ಲ ಸ್ತ್ರೀಗಳೇ. ಹಾಗಾದ್ರೆ ಹೇಳಿದನು ಕೇಳು. ಚೆಲ್ವ ಒಂದು ಕೇಳ್ತೇನೆ, ಎಲ್ಲ ಅರ್ಧೆ ಕೊಡ್ತೀಯಾ? ಮಾಡ್ತೀನಿ, ಮನಸ್ಸು ಕೊಡ್ತೀಯಾ? ಕೇಳ್ತೀನಿ, ಇಲ್ಲ ಅರ್ಧೆ ಕೊಡ್ತೀಯಾ? ನಿನ್ನ ಪ್ರೀತಿ ಮಾಡ್ತೀನಿ, ಮನಸ್ಸು ಕೊಡ್ತೀಯಾ? ಒಂದು ಕೇಳ್ತೀನಿ, ಇಲ್ಲ ಅಂದ್ರೆ ಕೊಡ್ತೀಯಾ? ನಿನ್ನ ಪ್ರೀತಿ ಮಾಡ್ತೀನಿ, ಮನಸ್ಸು ಕೊಡ್ತೀಯಾ? ನಿನ್ನರು ಕಂಡು ನಾ ಜರಗಿಳಿದು ಬಂದೆನ, ಬಾರ ಬಾರ ಹತ್ತಿರ ಬಾರ.
ಶ್ರೀಗಳೇ ಕಾಮಕಲ ರಸಿಕನಾದರೆ ಸ್ತ್ರೀಯರಿಗೆ ಒಡಂಬಡನು, ರಸಿಕತನ ಇಲ್ಲದ ಪುರುಷನಾದರೆ ಸ್ತ್ರೀಯರಿಗೆ ಒಡಂಬಡಲಾರನು. ರೇಖರತ್ನ, ನೋಡು, ನನ್ನ ನಿನ್ನ ಮೇಲೆ ಪ್ರೀತಿ ಇಟ್ಟು ಬಂದಿರುವೆನು. ಎನ್ನ ಪ್ರೀತಿಯನ್ನು ನಿರಾಕರಿಸಬೇಡ ಪ್ರಿಯ, ಕರಗಿಸಬೇಡ ಎನ್ನ ಪ್ರೀತಿಯ. ಆ ಮಾತಾಡೋ ಮಾತಾಡಿ ನೀವು ಬರ್ತೀವರೇ ಭಾರ್ಗವ, ನೋಡು, ನಾನು ನೋಡುವುದಿಲ್ಲ ಸ್ತ್ರೀಗಳೇ. ಯೋಚನೆ ಮಾಡುವುದು ಹೆಣ್ಣಿಲ್ಲ ಸ್ತ್ರೀಗಳೇ. ನಿನಗಾಗಿ ಬಂದಿರುವೆನು ಕರಗಿರು. ನಮಗಾಗಿ ಬಂದರೆ ನಾನು ನಿನಗಾಗಿ ಬಂದಿಲ್ಲ ಸ್ತ್ರೀಗಳೇ. ಮತ್ತೆ ಯಾತಕ್ಕಾಗಿ ಬಂದಿರುವೆ? ಪರಶಿವನನ್ನು ಒಲಿಸಿಕೊಳ್ಳುವುದಕ್ಕೆ ಬಂದಿರುವ ಸ್ತ್ರೀಗಳೇ. ಪರಶಿವನನ್ನು ಒಲಿಸಿಕೊಂಡರೆ ನಿನಗೇನು ಸಿಗುವುದು? ನನ್ನ ತಾಯಿಯ ಆಜ್ಞೆ ಆಗಿದ್ದು ಸ್ತ್ರೀಗಳೇ, ಅದಕ್ಕಾಗಿ ಒಲಿಸಿಕೊಳ್ಳುವೆನೆಂದು ಹೇಳಿವೆನು. ನನ್ನೊಂದಿಗೆ ಕೂಡ ನಾನು ಕೂಡುವುದಿಲ್ಲ ಸ್ತ್ರೀಗಳೇ. ಅಲ್ಲಿ ಕುಳಿತಿರುವ ಜನರು ಕೂಡುವರು ನೋಡು. ಭಾರ್ಗವ, ಮೇನಕ, ಅಲ್ಲಿರುವ ಜನರಲ್ಲಿ ಹೋಗಿಲ್ಲ, ನಿನ್ನ ಬಳಿಗೆ ಬಂದಿರುವೆನು. ನನ್ನ ಬಳಿಗೆ ಬಂದರೆ ನಾನು ನಿನ್ನ ಬಳಿಗೆ ಬರುವುದಿಲ್ಲ ಸ್ತ್ರೀಗಳೇ. ಭಾರ್ಗವ, ಮೇನಕ, ಸುಮ್ಮನೆ ಇಲ್ಲ ಸಲ್ಲದ ಮಾತುಗಳನ್ನು ಬಿಡು, ನನ್ನೊಂದಿಗೆ ಕೂಡು. ನನ್ನ ಬುದ್ಧಿ ಸಂಪನ್ನ. ಆಯ್ಕೆ ವಾಸುವನ ರಾಣಿ ಚತುರ್ಮಾತಿನ ಬಲುಜಾನೆ. ಸ್ತ್ರೀಯರನ್ನು ಕೊಡುವುದಕ್ಕೆ ಕಾಮಕರ ರಸಿಕನಾದರೆ ಒಡಂಬಡುವನು, ರಸಿಕನಲ್ಲದ ಪುರುಷನಾದರೆ ಒಡಂಬಡಲಾರನೆಂದು ಇಂಥ ಕೀಳ ಮಾತನ್ನು ಮೆಲ್ಲನೆ ಪ್ರಾರಂಭಿಸಿವ್ಯಾ. ಇಂಥ ಮಾತನ್ನು ಹೇಳಿದ ನನ್ನ ಭಾರ್ಗವ, ಶ್ರೇಷ್ಠವಾದ ಬ್ರಾಹ್ಮಣ ಕುಲದೋಳು ಉತ್ಪತ್ತಿದರು ವೈದ್ಯದೋಳು ಶ್ರೇಷ್ಠರಾಜೆಂದು ತೋರಿ ಬಂದರೆ ನಾನೇನು ಬುದ್ಧಿ ಇಲ್ಲದವನೇ ಹೇಗೆ? ನಿನ್ನ ಮಾಯ ಜಾಲಕ್ಕೆ ಮರಳಾಗುವ ಮಂಕುಮತಿ ನಾನಲ್ಲ. ಈ ನಿನ್ನ ನೀಚ ವೃತ್ತಿಯನ್ನು ಸಾಧಿಸಲು ಇನ್ನು ಬೇರೆ ಯಾರಾದರಿದ್ದರೆ ಅವರಲ್ಲಿಗೆ ಹೋಗಿ ನಿನ್ನ ಕಾಮಾತ್ರವನ್ನು ಕಳೆದುಕೋ. ನಾಚಿಕೆಲ್ಲದವರೇ, ಪದೇ ಪದೇ ನಿನ್ನ ಕಾಮನಾಟಕಗಳೇ. ಏನಕ್ಕ ಅದು ಏನು ಸ್ತ್ರೀಗಳೇ? ಹಾಗೇ ಸ್ತ್ರೀಗಳೇ, ದೂರ ನಿಂತು ಮಾತನಾಡು. ಹತ್ತಿರಕ್ಕೆ ಬರಬೇಡ. ನನಕ ಹತ್ತಿರಕ್ಕೆ ಬಂದರೆ ಸುಟ್ಟು ಹೋಗುವೆ. ಸುಟ್ಟು ಹೋದರೆ ಚಿಂತೆ ಇಲ್ಲ, ನಿನ್ನನ್ನು ಕೂಡುವೆ. ನೀನು ನನ್ನನ್ನು ಕೂಡುವೆನೆಂದರೆ ನಾನು ನಿನ್ನನ್ನು ಕೂಡುವುದಿಲ್ಲ ಸ್ತ್ರೀಗಳೇ. ನೋಡು, ನಿನ್ನನ್ನು ನಾನು ನೋಡುವುದಿಲ್ಲ ಸ್ತ್ರೀಗಳೇ. ನನ್ನ ಪ್ರೀತಿಯನ್ನು ಅರ್ಥ ಮಾಡಿಕೊ. ನಿನ್ನ ಪ್ರೀತಿ ನನಗೆ ಬೇಕಾಗಿಲ್ಲ ಮೇನಕ. ಬೇಕಾಗಿಲ್ಲವೇ? ಬೇಕಾಗಿಲ್ಲ ಸ್ತ್ರೀಗಳೇ. ರಾಮ, ನೀನಿಲ್ಲದೆ ಚೀಲ್ದಾಗ ಎಲ್ಲರೂ ಕೊಟ್ಟಲ್ಲ ಎಲ್ಲಿ ಕ್ಷಣ ಕ್ಷಣ ಬಳಲಿ ಎಲ್ಲ ತಾವಿಟ್ರಪ್ಪ. ನಾನು ಚೀಲ್ದಾಗ ಅದೇನು ಹುಡುಗ ಚೀಲ ಇಲ್ಲ. ಇವಾಗ ಮತ್ತೆ ಚೀಲ ಕೊಟ್ಟಿದ್ದೆ ನೋಡ. ಚೆಕ್ ಕೊಟ್ಟು ಬಂದಿ ಅಲ್ಲ, ಹುಡುಕಿ ಬಂದಿಲ್ಲ ಅದ್ರಾಗ. ಅಲ್ಲಿ ಯಾರ್ದಾನ ಇನ್ನೊಂದು ಪಾತ್ರ ಐತೆ ಅನ್ಸ.